ಪೇಪರ್ ಲೀಕ್ ವಿರುದ್ಧ ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಏನಾ ಕಾನೂನು? 10 ವರ್ಷ ಜೈಲು ಶಿಕ್ಷೆ, 10 ಕೋಟಿವರೆಗೂ ದಂಡ. ಪೇಪರ್ ಲೀಕ್ ವಿರುದ್ಧ ಕಠಿಣ ಕಾನೂನು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾನೂನಿನ ಪ್ರಕಾರ ಪೇಪರ್ ಲೀಕ್ ನಲ್ಲಿ ಭಾಗಿಯಾಗಿದ್ದು ಸಾಬೀತಾದ್ರೆ 10 ವರ್ಷ ಜೈಲು ಶಿಕ್ಷೆ, ಗರಿಷ್ಠ 10 ಕೋಟಿ ರೂಪಾಯಿವರೆಗೆ ದಂಡ, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ 3 ತಿಂಗಳ ಒಳಗೆ ವಿಚಾರಣೆ ನಡೀಬೇಕು, ಶಿಕ್ಷೆ ನಿಗದಿಯಾಗಬೇಕು. ಶಿಕ್ಷಣ ಸಚಿವಾಲಯದಲ್ಲಿ ಭಾರಿ ಬದಲಾವಣೆಗೆ ಕೇಂದ್ರದ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಶಿಕ್ಷಣ ಸಚಿವಾಲಯದಲ್ಲಿದ್ದ ಬಹುತೇಕ ಅಧಿಕಾರಿಗಳು ಬದಲಾವಣೆಯಾಗಿದ್ದಾರೆ. ಬಹುತೇಕ ಅಧಿಕಾರಿಗಳ ಬದಲಾವಣೆ. ಸೋಮವಾರ ಸಂಸತ್ನಲ್ಲಿ ಬಿಲ್ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಶಿಕ್ಷಣ ಸಚಿವಾಲಯದಲ್ಲಿ ಭಾರಿ ಬದಲಾವಣೆಗೆ ಕೇಂದ್ರ ನಿರ್ಧಾರ ತೆಗೆದುಕೊಂಡಿದ್ದು, ಆಲ್ಮೋಸ್ಟ್ ಅಧಿಕಾರಿಗಳ ಬದಲಾವಣೆ, ಬಹುತೇಕ ಅಧಿಕಾರಿಗಳ ಬದಲಾವಣೆ. ಸಂಸತ್ನಲ್ಲಿ ಸೋಮವಾರ ಕೇಂದ್ರ ಸರ್ಕಾರ ಬಿಲ್ ಮಂಡಿಸುತ್ತೆ. ಕೋಚಿಂಗ್ ಸೆಂಟರ್ಗಳ ಪೇಪರ್ ಲೀಕ್ನಿಂದಾಗಿ ನೀಟ್ ಪರೀಕ್ಷೆ ಮತ್ತೊಂದು ಸಲ ವಿದ್ಯಾರ್ಥಿಗಳು ಬರೀಬೇಕಾಯಿತು. ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಸಿಜೆಪಿ ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರಂತರ ಪ್ರತಿಭಟನೆ ಮುಂದುವರೆಸಿದೆ. ಎಲ್ಲದರ ನಡುವೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಿದ್ದು, ಹೊಸ ಕಾನೂನಿನ ಪ್ರಕಾರ ಏನೇನು? ಹೊಸ ಕಾನೂನಿನ ಪ್ರಕಾರ ಪ್ರಶ್ನೆ ಪತ್ರಿಕೆ ಲೀಕ್ ಅಪರಾಧಿ ಅಂತ ಸಾಬೀತಾದ್ರೆ 10 ವರ್ಷದವರೆಗೆ ಸಜೆ, ಹಾಗೆ 10 ಕೋಟಿ ರೂಪಾಯಿಯವರೆಗೆ ದಂಡ, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ನಿರ್ಮಾಣ, 3 ತಿಂಗಳಲ್ಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು. 3 ತಿಂಗಳಲ್ಲಿ ಅದರ ವಿಚಾರಣೆ ನಡೆಸಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು. ಶಿಕ್ಷೆ ಪ್ರಕಟ ಆಗಬೇಕು. ಸಂಸತ್ತಿನಲ್ಲಿ ಸೋಮವಾರ ಈ ಬಿಲ್ ಮಂಡನೆಯಾಗತ್ತೆ. ಒಂದು ಕಡೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರಂತರ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹೊಸ ಕಾನೂನು ತರೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಸರ್ಕಾರದ ನಿಲುವು ಏನು? ನೀಟ್ ಸಂಘರ್ಷದ ಬಗ್ಗೆ ಸರ್ಕಾರದ ನಿಲುವೇನು? ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಯಾವ ಕೇಸು ಇರೋದಿಲ್ಲ. ಜುಲೈ 20ರಂದು ಸಂಸತ್ ಮುತ್ತಿಗೆಗಾಗಿ ಮೆರವಣಿಗೆ ಮಾಡಿದ್ದಕ್ಕೆ ಕ್ರಮ ಇರಲ್ಲ. ಸಂಸತ್ನಲ್ಲಿ ವಿಸ್ತೃತವಾಗಿ ನೀಟ್ ಅಕ್ರಮದ ಬಗ್ಗೆ ನಾವು ಚರ್ಚೆಗೆ ರೆಡಿ. ಕೇಂದ್ರ ಸರ್ಕಾರ ವಿಪಕ್ಷಗಳನ್ನ ಚರ್ಚೆಗೆ ಬನ್ನಿ ಅಂತ ಇದೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮ ಇಲ್ಲ. ವಿಸ್ತೃತ ಚರ್ಚೆಗೆ ನಾವು ರೆಡಿ ಇದ್ದೀವಿ. ಇನ್ನು ಕಠಿಣ ಕಾನೂನಿನ ಬಗ್ಗೆ ನಿನ್ನೆ ರಾತ್ರಿನೇ ಮುನ್ಸೂಚನೆ ಕೊಟ್ಟಿದ್ರು ಪ್ರಧಾನಿ. ಕ್ಯಾಬಿನೆಟ್ನಲ್ಲಿ ಹೊಸ ಬಿಲ್ ಚರ್ಚೆ ಬಗ್ಗೆ ಮೋದಿ ವಿಡಿಯೋ ಸಂದೇಶ ಕೊಟ್ಟಿದ್ರು. ಮಧ್ಯರಾತ್ರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯೋದಕ್ಕೆ ವಿಶೇಷ ಕಾನೂನು ಅಂತ ಮೋದಿ ಒಂದು ವಿಡಿಯೋ ಸಂದೇಶ ಕೊಟ್ಟಿದ್ರು. ನಿನ್ನೆ ರಾತ್ರಿ 11:52 ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. 11:52ಕ್ಕೆ ವಿಡಿಯೋ ಪೋಸ್ಟ್ ಆಗಿದೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಕಠಿಣ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಸೋಮವಾರ ಆದಷ್ಟು ಬೇಗ ಮಸೂದೆ ಅಂಗೀಕಾರ ಮಾಡ್ತೀವಿ. ಮುಂದಿನ ವಾರ ಸಂಸತ್ನಲ್ಲಿ ಮಸೂದೆ ಅಂಗೀಕರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ಕಠಿಣ ಕಾನೂನು ಜಾರಿ ಮಾಡ್ತೀವಿ ಅನ್ನೋ ಭರವಸೆನ ಪ್ರಧಾನಿ ಮೋದಿ ಕೊಟ್ಟರು. मैंने आज फास्ट ट्रैक कोर्ट के लिए
विभागों को निर्देश दिए थे। आज विभागों ने फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी। कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा। मैंने आज फास्ट ट्रैक कोर्ट के लिए विभागों को निर्देश दिए थे। आज विभागों ने फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी। कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा। ಇನ್ನು ಪ್ರಧಾನಿ ವಿಡಿಯೋ ಸಂದೇಶದ ಬೆನ್ನಲ್ಲೇ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ ಹೋರಾಟಗಾರ ವಾಂಗ್ಚುಕ್. ಕಳೆದ 26 ದಿನಗಳಿಂದ ನಡೀತಾ ಇದ್ದ ಉಪವಾಸ ಸತ್ಯಾಗ್ರಹ ಅಂತ್ಯ. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಸಮ್ಮುಖದಲ್ಲಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ. ಕಳೆದ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಿದ್ದ ವಾಂಗ್ಚುಕ್ರನ್ನ ಕೆಲವು ದಿನಗಳ ಮುಂಚೆ ಅವರ ಆರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡುತ್ತಾ ಇದ್ರು. ಈ ಇಡೀ ನೀಟ್ ಪ್ರೊಟೆಸ್ಟ್ ಶುರುವಾಗಿದ್ದು ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದಿಂದ. ಅಲ್ಲಿಂದ ಕಾವು ಪಡೆದುಕೊಂಡಿತ್ತು. ಈಗ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ. ಸರ್ಕಾರದಿಂದ ಕಠಿಣ ಕ್ರಮಗಳ ಭರವಸೆ ಸಿಗುತ್ತಾ ಇದ್ದ ಹಾಗೆ ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಜೆಪಿ ನಡ್ಡಾ ಅವರ ಕೈಯಿಂದ ನೀರು ಕುಡಿಯೋದ್ರ ಮೂಲಕ ಉಪವಾಸ ಅಂತ್ಯಗೊಳಿಸಿದ್ರು. ಎಸ್, ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯ ರಿಪೋರ್ಟರ್ ಮಂಜು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಒಂದು ಕಡೆ ಜಂತರ್ ಮಂತರ್ ಸುತ್ತಮುತ್ತ ಈ ಕ್ಷಣಕ್ಕೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ಕೇಂದ್ರ ಸರ್ಕಾರ ಹೊಸ ಕಾನೂನು ತರೋದಕ್ಕೆ ದಿಟ್ಟ ನಿರ್ಧಾರ ತಗೊಳ್ಳೋದರ ಜೊತೆಗೆ ವಾಂಗ್ಚುಕ್ ತಮ್ಮ ಉಪವಾಸ ನಿರಶನ ಅಂತ್ಯಗೊಳಿಸಿದ್ದಾರೆ. ಆದರೆ ಸದ್ಯಕ್ಕೆ ಸಿಜೆಪಿ ಪ್ರೊಟೆಸ್ಟ್ ನಿಲ್ಲೋ ಹಂತಕ್ಕೆ ಕಾಣಿಸ್ತಾ ಇಲ್ಲ. 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಪ್ರಮುಖ ಬೇಡಿಕೆಗಳು ಈಡೇರಲೇಬೇಕು ಅನ್ನೋದು ಪಟ್ಟು ಮುಂದುವರಿತಾ ಇದೆ. ಏನಾಗ್ತಾ ಇದೆ ದೆಹಲಿಯಲ್ಲಿ? ಭಾವನಾ, 2 ಬೇಡಿಕೆಗಳಿಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಎಸ್ ಅಂದಿದೆ. ಅದು ಅಧಿಕೃತವಾಗಿ ಕಾರ್ಯರೂಪಕ್ಕೆ ಬಂದ ಬಳಿಕ ಅಷ್ಟೇ ಅದರ ಬಗ್ಗೆ ಮಾಹಿತಿ ಹೆಚ್ಚಿನದಾಗಿ ಸಿಗುತ್ತೆ. ಆದರೆ ಅವರ ಪ್ರಮುಖ ಬೇಡಿಕೆಗೆ ಕೇಂದ್ರ ಸರ್ಕಾರ ಸಮಯವನ್ನ ಅಂದ್ರೆ ಟೈಮ್ ಬೈ ಮಾಡಿದೆ. ನನಗೆ ಸಮಯ ಬೇಕು ಈ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಂತ. ಅಂದ್ರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪ್ರಮುಖ ಬೇಡಿಕೆ ಆಗಿತ್ತು. ಆ ಬೇಡಿಕೆ ಬಗ್ಗೆ ಒಂದಷ್ಟು ಸಮಯ ಬೇಕು ಅನ್ನುವಂಥದ್ದನ್ನ ಹೇಳುವ ಜೊತೆಗೆ ನಾಳೆ ಮಾತುಕತೆಗೆ ಪ್ರಮುಖವಾಗಿ ಇದರ ಕುರಿತಾಗಿಯೇ ಮಾತುಕತೆ ನಡೆಸಲಿಕ್ಕೆ ನಾಳೆ ಕೂಡ ಡೇ ಇದಾಗಿದೆ, ಫಿಕ್ಸ್ ಆಗಿದೆ. ಆದರೆ ಎಲ್ಲಿ, ಹೇಗೆ, ಎಷ್ಟು ಸಮಯಕ್ಕೆ ಅನ್ನುವಂಥದ್ದು ಇನ್ನೂ ನಿಗದಿ ಆಗಬೇಕಾಗಿರುವಂಥದ್ದು. ಇದು ಒಂದು ಕಡೆಯ ಬೆಳವಣಿಗೆ. ಅಂದ್ರೆ ಇವತ್ತಿನ ಮಾತುಕತೆ ಪ್ರಮುಖವಾಗಿ ಇಡೀ ದಿನ ಅದರ ಹಿಂದೆ ಮುಂದೆಯೇ ಸುತ್ತಿತ್ತು. ಏನಾಗಬಹುದು, ಏನ್ ನಿರೀಕ್ಷೆಗಳೈತೆ, ಅಥವಾ ಬೇಡಿಕೆಗಳು ಈಡೇರಿಸುತ್ತಾ ಸರ್ಕಾರ, ಮಾತುಕತೆ ಹೇಗಿರುತ್ತೆ, ಎಲ್ಲಾಗುತ್ತೆ. ಯಾಕಂದ್ರೆ ಪ್ಲೇಸ್ ಫಿಕ್ಸ್ ಮಾಡೋದು ಕೂಡ ಬಹಳಷ್ಟು ಗೊಂದಲ ಇತ್ತು. ಅಲ್ಲೇ ನೀವು ಕರೆದ ಸ್ಥಳಕ್ಕೆ ನಾವು ಬರಲ್ಲ, ನೀವು ಅಂದ್ರೆ ಇಬ್ಬರು ಸೇರುವಂತ ಒಂದು ಜಾಗ ಸೇರೋಣ ಅನ್ನುವಂಥದ್ದೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಹಾಗಾಗಿ ಅದ್ರ ಹಿಂದೆ ಮುಂದೆ ಸುದ್ದಿಯೂ ಕೂಡ ಸುತ್ತುತ್ತಾ ಇತ್ತು ಏನಾಗಬಹುದು ಅಂತ. ಆದ್ರೆ ಅದಕ್ಕೆ 2 ಬೇಡಿಕೆಗಳು ಈಡೇರಿಸಿದರೆ ಇನ್ನೊಂದು ಬೇಡಿಕೆ, ಅದರ ಕುರಿತಾಗಿ ನಾಳೆ ಒಂದು ಮಹತ್ವದ ನಿರ್ಧಾರ ಕೇಂದ್ರ ಸರ್ಕಾರ ಪ್ರಕಟಿಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಅದಕ್ಕೆ ಕಾಕ್ರೋಚ್ ಪಾರ್ಟಿಯ ಕಾರ್ಯಕರ್ತರು ಒಪ್ತಾರ ಪ್ರತಿನಿಧಿಗಳು ಅನ್ನುವಂಥ ಪ್ರಶ್ನೆ ಕೂಡ ಇರುವಂತದ್ದು. ಸಲೀಸಾಗಿ ಇವರು ಬೇಡಿಕೆ ಈಡೇರಿಸುವುದೇ ಆಗಿದ್ದಿದ್ರೆ ಇವತ್ತಿನ ನಾಳೆ ಮಾತುಕತೆ ಅಗತ್ಯ ಇರಲಿಲ್ಲೇನೋ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಈ
ನಿರ್ವಿಚಾರವಾಗಿ ತೀರ್ಮಾನ ಕೈಗೊಳ್ಳುವಂಥದ್ದು ಅಷ್ಟು ಈಸಿ ಅಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ. ಯಾಕಂದ್ರೆ ಅದರ ಪರಿಣಾಮಗಳನ್ನ ಇತಿಹಾಸದಲ್ಲಿ ಉಳಿದೋಗುವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದು ಅರಿವು ಕೂಡ ಕೇಂದ್ರ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಇರುವಂಥದ್ದು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮನವೊಲಿಸಲಿಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಪ್ರಯತ್ನ ಆಗ್ತಾ ಇರುವಂಥದ್ದು. ಒಂದು ಈ ಕಾಕ್ರೋಚ್ ಪಾರ್ಟಿ ಅವರಿಗೆ ಮನವೊಲಿಸುವಂತ ಪ್ರಯತ್ನಗಳು ಇನ್ನೊಂದು ಕಡೆ ನಡೀತಾ ಇದೆ. ಆದ್ರೆ ಮತ್ತೊಂದು ಕಡೆ ವಾಂಗ್ಚುಕ್ ಅವರನ್ನ ಮನವೊಲಿಸಿ ಆಸ್ಪತ್ರೆಯಲ್ಲೇ ನಿನ್ನೆ ಮಧ್ಯರಾತ್ರಿ ಅಂದ್ರೆ ತಡರಾತ್ರಿ ನಿನ್ನೆ ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು ಇಬ್ಬರು ಹೋಗಿ ಅವರು ಉಪವಾಸ ಕೈ ಬಿಡುವಂತೆ ಮನವಿ ಮಾಡಿದ್ರು. ಅದಕ್ಕೆ ಅವರು ಕೇಳಿದಂತ ವಿವರಣೆಗಳನ್ನು ಕೂಡ ಕೊಟ್ಟರು. ಸೊ ಅದಕ್ಕೆ ಸರ್ಕಾರದಿಂದಲೂ ಕೂಡ ಒಂದು ಅಧಿಕೃತವಾಗಿ, ಅಂದ್ರೆ ಇದು ವಾಂಗ್ಚುಕ್ ಅವರು ತಮ್ಮ ಎಕ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೊಂಡಿರುವ ರೀತಿಯಲ್ಲಿ ಅಧಿಕೃತವಾಗಿ ಕೆಲವೊಂದು ಮಾಹಿತಿಗಳು ನನ್ನ ಜೊತೆ ಶೇರ್ ಮಾಡಿದ್ದಾರೆ, ರಿಟರ್ನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅದು ಅದರ ಜಾರಿ ಅಷ್ಟೇ ಬಾಕಿ ಇರುವಂತದ್ದು ಅಂತ ಎಲ್ಲ ಹೇಳ್ಕೊಂಡಿದ್ರು. ಮತ್ತೊಂದು ಕಡೆ ಈ ಪ್ರತಿಭಟನೆಗೆ ಬೇರೆ ಬೇರೆಯ ರೂಪಗಳು ಕೂಡ ಸಿಗ್ತಾ ಇರುವಂತದ್ದು, ರಾಜಕೀಯ ಬಣ್ಣವೂ ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಪ್ರತಿಭಟನೆಯ ಪ್ರಮುಖ ವಿಚಾರವಾಗಿ ಎಲ್ಲಿ ಸುತ್ತುತ್ತಾ ಇದೆಯೋ ಅಲ್ಲೇ ಇನ್ನೂ ಕೂಡ ಸುತ್ತುತ್ತಾ ಇರುವಂತದ್ದು. ಈ ಎಲ್ಲಾ ಪ್ರತಿಭಟನಾಕಾರರು, ವಿಪಕ್ಷಗಳು ಒಳಗೊಂಡಂತೆ ಎಲ್ಲಾ ಪ್ರತಿಭಟನಾಕಾರರ ಏಕೈಕ ಆಗ್ರಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಸೊ ಇದಕ್ಕೆ ಉತ್ತರ ನಿಮ್ಗೆ ನಾಳೆವರೆಗೂ ಕಾಯಲೇಬೇಕಾಗುತ್ತೆ. ಎಸ್ ಧನ್ಯವಾದ ಮಂಜು. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ್ರು, ಆದ್ರೆ ಏನು ಸಿಜೆಪಿ ಪ್ರತಿಭಟನೆ ಮತ್ತು ಪ್ರಮುಖ ಡಿಮಾಂಡ್ ಇದೆ ಪ್ರಧಾನ್ ಅವರ ರಾಜೀನಾಮೆ, ಅದರ ಮೇಲೆ ಈಗ ಎಲ್ಲ ನಿಂತಿದೆಯಾ ಅಥವಾ ವಾಂಗ್ಚುಕ್ ಅವರ ಉಪವಾಸ ನಿರಸನ ಅಂತ್ಯ ಆದ ಮೇಲೆ ಇದು ಸ್ವಲ್ಪ ಕೂಲ್ ಡೌನ್ ಆಗತ್ತಾ? ಭವನ ನೋಡಿ, ಕಳೆದ 22 ದಿನಗಳಿಂದ ಸೋನಂ ವಾಂಗ್ಚುಕ್ ಪ್ರತಿಭಟನೆಯನ್ನು, ಆಮರಣ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಅದರ ಒಟ್ಟಾರೆ ಅಲ್ಲಿ ಹೋಗಿ ಒಂದು ಮಾತುಕತೆಯನ್ನು ನಡೆಸ್ತಕ್ಕಂಥ ಅಥವಾ ಅವರನ್ನು ರೀಚೌಟ್ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಕೇಂದ್ರ ಸರ್ಕಾರ ಇಲ್ಲ ಸೋನಂ ವಾಂಗ್ಚುಕ್ ನಮ್ಮ ವಿರುದ್ಧ ಇದ್ದಾರೆ, ಪ್ರತಿಭಟನಾಕಾರರು ಕೂಡ ನಮ್ಮ ರಾಜಕೀಯ ವಿರೋಧಿಗಳಾಗಿದ್ದಾರೆ ಅನ್ನುವ ಒಂದು ಕಾರಣಗಳನ್ನು ನೀಡ್ತಾ ಯಾವುದೇ ಮಾತುಕತೆಗೆ ತಯಾರಾಗ್ತಾ ಇರಲಿಲ್ಲ. ಆದರೆ ಯಾವಾಗ ಕಳೆದ ಸೋಮವಾರ ಸಂಸತ್ ಚಲೋ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಜಂತರ್ ಮಂತರ್ ಮತ್ತು ಸಂಸತ್ನ ಸುತ್ತಮುತ್ತ ಕಾಣಿಸ್ಕೊಂಡ್ರು, ದೊಡ್ಡ ಮಟ್ಟದಲ್ಲಿ ಪೊಲೀಸರ ಜೊತೆ ವಿದ್ಯಾರ್ಥಿಗಳ ಸಂಘರ್ಷ ನಡೀತು, ಅದಾದ ಮೇಲೆ ಸರ್ಕಾರವು ಕೂಡ 2 ಹೆಜ್ಜೆಗಳನ್ನು, ಅಂದರೆ 2 ಹೆಜ್ಜೆ ಕೆಳಗಡೆ ಬಂದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಾಂದರೆ ನಾವು BJPಯ ವಕ್ತಾರರು ಮಾತಾಡೋದನ್ನು ಕೂಡ ಕೇಳ್ತಾ ಇದ್ವಿ, ಇಲ್ಲ ದೇಶ ವಿರೋಧಿಗಳಿದ್ದಾರೆ, ರಾಷ್ಟ್ರ ವಿರೋಧಿಗಳಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಬರ್ತಾ ಇದೆ. ಇದೆಲ್ಲ ಇದ್ದರೂ ಕೂಡ ನೀಟ್ ಪೇಪರ್ನ ಲೀಕ್ ಆಗಿದ್ದು ವಾಸ್ತವ. ಲೀಕ್ ಆದ ನಂತರ ವಿದ್ಯಾರ್ಥಿಗಳು ಅದರಿಂದ ಒಂದು ಜವಾಬ್ದೇಹಿ, ಅಕೌಂಟಬಿಲಿಟಿಯನ್ನು ಕೇಳ್ತಾ ಇರತಕ್ಕಂಥದ್ದು ವಾಸ್ತವಿಕವಾಗಿತ್ತು. ಆದರೆ ಸರ್ಕಾರ ಅದನ್ನು ತುಂಬ ಅದಕ್ಕೊಂದು ಮಹತ್ವ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಆದರೆ ಸೋಮವಾರದ ಘಟನೆಯ ನಂತರ ಸರ್ಕಾರವೂ ಕೂಡ 2 ಹೆಜ್ಜೆ ಕೆಳಗಡೆ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಸ್ವತಃ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದರು, ಸ್ವಂತ ಸೆಲ್ಫಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತಕ್ಕಂಥ ಘಟನೆ ನಂತರ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಸತತವಾಗಿ ಸೋನಂ ವಾಂಗ್ಚುಕ್ ಮತ್ತು ಅವರ ಪತ್ನಿಯ ಜೊತೆ ಚರ್ಚೆಯನ್ನು ನಡೆಸಿದರು. ನಿನ್ನೆ ತಡರಾತ್ರಿ ಪ್ರಧಾನಮಂತ್ರಿಗಳ ವಿಡಿಯೋ ಬಂದ ನಂತರ ಸೋನಂ ವಾಂಗ್ಚುಕ್ ತಮ್ಮ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡಿದ್ದಾರೆ. ಇನ್ನುಳಿದಂತೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಪ್ರಪೋಸ್ಡ್ ಬಿಲ್ನಲ್ಲಿ ಪರೀಕ್ಷಾ ಒಂದು ನಿಯಂತ್ರಣ ಏನೋ ವಿಧೇಯಕ ಇದೆ, ಆ ವಿಧೇಯಕದಲ್ಲಿ 10 ವರ್ಷದ ಕಠಿಣ ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ, ಇವೆಲ್ಲವುಗಳ ಬಗ್ಗೆ ಬಿಲ್ಲಲ್ಲಿಯೂ ಕೂಡ ಅಮೆಂಡ್ಮೆಂಟ್ಸ್ ತರ್ತೀವಿ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ ಇವತ್ತು ನಿರ್ಣಯ ತೆಗೆದುಕೊಂಡಿದೆ. ಸೋಮವಾರ ಆ ಬಿಲ್ಲನ್ನು ಸಂಸತ್ನಲ್ಲಿ ಮಂಡಿಸ್ತೀವಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಟಿಕ್ಲಿಂಗ್ ಪಾಯಿಂಟ್ ಏನು ಈಗ ಪ್ರತಿಭಟನೆ ಮತ್ತು ಸರ್ಕಾರದ ನಡುವೆ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಇಲ್ಲಿಯವರೆಗಿನ ಸರ್ಕಾರದ ಒಟ್ಟಾರೆ ನಿರ್ಣಯಗಳನ್ನು ನೋಡಿದಾಗ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಸರ್ಕಾರ ನಡೆಸಿರ್ಬೋದು, ಕೇಂದ್ರದಲ್ಲಿ ಸರ್ಕಾರ ನಡೆಸಿದಾಗ ರಾಜೀನಾಮೆಯನ್ನು ವಿರೋಧಿಗಳು ಕೇಳ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಅನ್ನೋದು ಅವರದೊಂದು ಪೊಲಿಟಿಕಲ್ ಸ್ಟ್ಯಾಂಡ್.
ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತಗೊಳ್ತಾರಾ ಇಲ್ವಾ ಅನ್ನೋದು ಒಂದಿನದ ಸಮಯವನ್ನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಕೇಳಿದ್ದಾರೆ. ಬಟ್ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಮೂಲಗಳು ಹೇಳುವ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನಾವು ತೆಗೆದುಕೊಳ್ಳಲ್ಲ ಅನ್ನುವ ನಿಲುವು ಸರ್ಕಾರದಲ್ಲಿ ಇನ್ನೂ ಇದ್ದ ಹಾಗಿದೆ. ಎಸ್ ಪ್ರಶಾಂತ್, ವಾಪಸ್ ಬರ್ತೀನಿ. ದೆಹಲಿಯಲ್ಲಿ ಇನ್ನೂ ಆರ್ತಾ ಇಲ್ಲ ನೀಟ್ ಅಕ್ರಮದ ಪ್ರತಿಭಟನೆ ಕಿಚ್ಚು. ಕಾಕ್ರೋಚ್ ಪಾರ್ಟಿ ಮತ್ತು ಕೇಂದ್ರ ಸಚಿವರ ಮಧ್ಯೆ ಎರಡನೇ ಚರ್ಚೆ ಆಗಿದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಿಜೆಪಿ ವಕ್ತಾರರು ಬಂದಿದ್ರು. ಸಿಜೆಪಿ ಪ್ರತಿನಿಧಿಗಳ ಜೊತೆ ನಡ್ಡಾ ಮಾತುಕತೆ ನಡೆಸಿದ್ರು. ಪ್ರಧಾನ್ ರಾಜೀನಾಮೆ ಬೇಡಿಕೆಯಿಂದ ನಾವು ಹಿಂದೆ ಸರಿಯಲ್ಲ ಅಂತ ಸಿಜೆಪಿ ಹೇಳ್ತಾ ಇದೆ. 3 ಬೇಡಿಕೆ ಮುಂದಿಟ್ಕೊಂಡು ನಾವು ಹಿಂದೆ ಸರಿಯೋದಿಲ್ಲ, ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದೆ. ಹಾಗಾದ್ರೆ ಏನೇನು ಬೇಡಿಕೆ? ಸಚಿವ ಸ್ಥಾನಕ್ಕೆ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಮೊದಲ ಬೇಡಿಕೆ. ಎರಡನೇ ಬೇಡಿಕೆ, ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ. ಬೇಡಿಕೆ 3, ಪ್ರತಿಭಟನಾಕಾರರ ಮೇಲಿನ ಎಫ್ಐಆರ್ ರದ್ದು ಮಾಡಬೇಕು. ಜೆಪಿ ನಡ್ಡಾ ಮತ್ತು ಸಿಜೆಪಿ ಪ್ರತಿನಿಧಿಗಳ ಜೊತೆಗೆ ಸಭೆ ಅಪೂರ್ಣ ಆಗಿದೆ. ನಾಳೆ ಸಿಜೆಪಿ ಜೊತೆ ಮತ್ತೊಂದು ಸಭೆ ನಡೆಸೋದಕ್ಕೆ ಕೇಂದ್ರ ನಿರ್ಧಾರ ತಗೊಂಡಿದೆ. ಸಿಜೆಪಿ ಜೊತೆ ಸಭೆಗೆ ಏನೇನಾಯ್ತು, ಏನೇನು ಚರ್ಚೆ ಆಯಿತು ಅನ್ನೋದರ ಮಾಹಿತಿನ ಅಮಿತ್ ಶಾಗೆ ಸಚಿವರು ಕೊಟ್ಟಿದ್ದಾರೆ. 3 ಬೇಡಿಕೆಗಳು. ಅದರಲ್ಲಿ ಪ್ರಮುಖ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮೂರು ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಎರಡನೇದು, ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಅಂತ 1 ಕೋಟಿ ರೂಪಾಯಿ ಕೊಡಬೇಕು, 1 ಕೋಟಿ ರೂಪಾಯಿ ಹಣ ಕೊಡಬೇಕು. ಮೂರನೇದು, ಪ್ರತಿಭಟನಾಕಾರರ ಮೇಲೆ ಎಫ್ಐಆರ್ ರದ್ದು ಮಾಡಬೇಕು. ಸಿಜೆಪಿ ಪಾರ್ಟಿಯ 2 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಪರಿಹಾರ ಮತ್ತು ಎಫ್ಐಆರ್ ವಾಪಸಾತಿ, ಈ 2ಕ್ಕೂ ಕೂಡ ಕೇಂದ್ರ ಒಪ್ಪಿಕೊಂಡಿದೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆಗೆ ಸರ್ಕಾರ ಮಣಿದಿಲ್ಲ. ಪ್ರಧಾನ್ ರಾಜೀನಾಮೆ ಬಗ್ಗೆ ನಾಳೆ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಸರ್ಕಾರ ಸಮಯ ತಗೊಂಡಿದೆ, ನಾಳೆಯೊಳಗೆ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಸೌರವ್ ದಾಸ್ ಆಗ್ರಹಿಸ್ತಾ ಇದ್ದಾರೆ. ನಾಳೆ ಸಿಜೆಪಿ ಪ್ರತಿನಿಧಿಗಳ ಜೊತೆ ಮತ್ತೊಂದು ಸಭೆ ಮಾಡ್ತೀವಿ. ಸಿಜೆಪಿ ಪ್ರತಿನಿಧಿಗಳು ಮುಂದಿಟ್ಟ ಬೇಡಿಕೆಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ, ಆಲಿಸಿದ್ದೀವಿ. 2 ಗಂಟೆಗಳ ಸಭೆ ನಂತರ ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿಕೆ ಇದು. ಸಿಜೆಪಿ ಪ್ರತಿನಿಧಿಗಳ ಬೇಡಿಕೆನ ನಾವು ಆಲಿಸಿದ್ದೀವಿ, ನಾಳೆ ಮತ್ತೊಂದು ಸುತ್ತಿನ ಸಭೆ ಆಗತ್ತೆ ಅಂತ ಜೆಪಿ ನಡ್ಡಾ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.